ಮುಂಗಾರು ಆರಂಭದ ಹಿನ್ನೆಲೆ ಕೃಷಿ ಇಲಾಖೆಯಿಂದ ಭರ್ಜರಿ ತಯಾರಿ. ಬೀಜ ಬಿತ್ತನೆ ಕುರಿತು ಜಾಗೃತಿ ಮೂಡಿಸುತ್ತಿರುವ ಇಲಾಖೆ. ಕಳಪೆ ಅಕ್ರಮ ಬೀಜ ಗೊಬ್ಬರ ಸರಬರಾಜಿಗೆ ಬ್ರೇಕ್ ಹಾಕಲು ಮುಂದಾದ ಕೃಷಿ ಇಲಾಖೆ. ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಚೆಕ್ ಪೋಸ್ಟ್ ನಿರ್ಮಾಣ. ಅಧಿಕೃತ ಮಾರಾಟ ಕೇಂದ್ರಗಳಲ್ಲಿ ಬೀಜ ರಸಗೊಬ್ಬರ ಖರೀದಿ ಮಾಡುವಂತೆ ರೈತರಿಗೆ ಸಲಹೆಯನ್ನ ನೀಡಿದ್ದಾರೆ. ಕೃಷಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ಒಟ್ಟು 30 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬೀಜನ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನು ಅಧಿಕ ದರದಲ್ಲಿ ರಸಗೊಬ್ಬರ ಮಾರಾಟ ಮಾಡಿದ್ರೆ ಇಲಾಖೆಗೆ ದೂರು ನೀಡುವಂತೆ ಸೂಚನೆ ಕೂಡ ನೀಡಲಾಗಿದೆ. ಜಿಲ್ಲೆಯಲ್ಲಿ ಬೀಜ ಹಾಗೂ ರಸಗೊಬ್ಬರ ಕೊರತೆ ಇಲ್ಲ ಎಂದು ಈಗಾಗಲೇ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ರೈತರಿಗೆ ಆತಂಕಕ್ಕೆ ಒಳಗಾಗಬಾರದೆಂದು ಸಲಹೆ ಕೂಡ ನೀಡಲಾಗಿದೆ. ಇನ್ನು ಬಿತ್ತನೆಗೆ ಬೇಕಾದಂತ ಮಳೆ ಬಂದಾಗ ಮಾತ್ರ ಬಿತ್ತನೆಯನ್ನ ಮಾಡಬೇಕು. 60ರಿಂದ 80 ಮಿಲಿಮೀಟರ್ ಮಳೆ ಬಂದಾಗ ಮಾತ್ರ ಬಿತ್ತನೆ ಪ್ರಾರಂಭ ಮಾಡಬೇಕು. ಈ ವರ್ಷ ಬೀದರ್ ಜಿಲ್ಲೆಯಲ್ಲಿ 4.12 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಗುರಿಯಾಗಿದೆ. 1,03,000 ಕ್ವಿಂಟಲ್ ಸೋಯಾ ಬಿತ್ತನೆ ಗುರಿಯಾಗಿದ್ದು 1,04,300 ಕ್ವಿಂಟಲ್ ಸೋಯಾ, ತೊಗರಿ, ಹೆಸರು ಬಿತ್ತನೆ ಬೀಜ ಇಲಾಖೆಯಲ್ಲಿ ಸ್ಟಾಕ್ ಇದ್ದಾವೆ. ಈಗಾಗಲೇ ಮೇ 28ರಿಂದ ಜಿಲ್ಲೆಯಲ್ಲಿ ಬೀಜ ವಿತರಣೆ ಕಾರ್ಯ ಕೂಡ ನಡೆಸ್ತಾ ಇದ್ದೇವೆ. ಇನ್ನು ರಸಗೊಬ್ಬರ 43,000 ಮೆಟ್ರಿಕ್ ಟನ್ ನಷ್ಟು ರಸಗೊಬ್ಬರ ಸ್ಟಾಕ್ ಇದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ದೇವಿಕಾ ಅವರು ಹೇಳಿದ್ದಾರೆ. ಬೀದರ್ ಜಿಲ್ಲೆ ಮುಂಗಾರು ಹಂಗಾಮಿನ ಒಂದು ವರದಿಯನ್ನು ಹೇಳಬೇಕಂದ್ರೆ ನಮ್ಮ ಬೀದರ್ ಜಿಲ್ಲೆಗೆ ಈ ವರ್ಷದ ಮುಂಗಾರು ಹಂಗಾಮಿಗೆ 4,12,000 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಿದ್ದೇವೆ. ಅದರಲ್ಲಿ 2,22,000 ಸೋಯಾಬೀನ್ ಏರಿಯಾ ಬರುತ್ತೆ. ಹಾಗೆ ತೊಗರಿ 1,30,000 ಹೆಕ್ಟೇರ್ ಪ್ರದೇಶದಲ್ಲಿ ಬರುತ್ತೆ. 23,000 ಹೆಕ್ಟೇರ್ ಪ್ರದೇಶ ಹೆಸರು, ಉದ್ದು 15,000 ಹೆಕ್ಟೇರ್ ಪ್ರದೇಶ ಗುರಿ ಹೊಂದಲಾಗಿದೆ. ಇದಕ್ಕೆ ಬೇಕಾಗುವಂಥ ಬಿತ್ತನೆ ಬೀಜ ನಮ್ಮಲ್ಲಿ 1,04,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜ ನಮಗೆ ಈಗ ಆಲ್ರೆಡಿ ಸಪ್ಲೈ ಆಗಿದೆ. ಅದರಲ್ಲಿ 1,03,000 ಕ್ವಿಂಟಾಲಷ್ಟು ಸೋಯಾಬೀನ್ ಸೀಡ್ಸನ್ನೇ ನಾವು ನಮ್ಮ 30 ರೈತ ಸಂಪರ್ಕ ಕೇಂದ್ರ ಹಾಗೆ ಅಡಿಷ್ನಲ್ 127 ಸೇಲ್ ಪಾಯಿಂಟ್ಗಳಲ್ಲಿ ನಾವು ವಿತರಣೆ ಮಾಡ್ತಿದ್ದೀವಿ. ನಾವು ಈ ಕಳೆದ ತಿಂಗಳ 28ನೇ ತಾರೀಕಿನಿಂದ ಬೀಜ ವಿತರಣೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಈಗ ಆಲ್ರೆಡಿ 50,000 ಕ್ವಿಂಟಾಲಷ್ಟು ಬಿತ್ತನೆ ಬೀಜನ ವಿತರಣೆ ಆಗಿದೆ. ಸೊ ಬಿತ್ತನೆ ಬೀಜಕ್ಕೆ ಯಾವುದೇ ರೀತಿಯಾದ ಕೊರತೆ ಇಲ್ಲ. ರೈತರು ನಿಧಾನವಾಗಿ ಮಳೆ ಬಂದ ಮೇಲೆ ಸಾಕಷ್ಟು ತೇವಾಂಶ ಇದ್ದಾಗ ಈ ಬಿತ್ತನೆ ಬೀಜನ ಬಿತ್ತನೆ ಮಾಡಬೇಕಂತ ಎಲ್ಲ ರೈತ ಬಾಂಧವರಲ್ಲಿ ಕೇಳ್ಕೊತೇನೆ. ಅದೇ ರೀತಿ ನಾವು ರಸಗೊಬ್ಬರಕ್ಕೆ ಬಂದಾಗ ನಮ್ಮ ಒಂದು ಮುಂಗಾರು ಹಂಗಾಮಿಗೆ ಬೇಕಾಗುವಂಥ ರಸಗೊಬ್ಬರ 43,000 ಮೆಟ್ರಿಕ್ ಟನ್ನಷ್ಟು. ಅದರಲ್ಲಿ ನಮಗೆ 14,000 ಮೆಟ್ರಿಕ್ ಟನ್ನು ಯೂರಿಯಾ ಬೇಕಾಗುತ್ತೆ ಮತ್ತು 13,000 ಮೆಟ್ರಿಕ್ ಟನ್ನು DAP, ಹಾಗೆ ಕಾಂಪ್ಲೆಕ್ಸ್ 12,000 ಮೆಟ್ರಿಕ್ ಟನ್ನಷ್ಟು ರಿಕ್ವೈರ್ಮೆಂಟ್ ಇದೆ ನಮಗೆ. ಅದರಲ್ಲಿ ನಮಗೀಗ ಆಲ್ರೆಡಿ ನಮ್ಮ ಒಂದು ಲಾಸ್ಟ್ ಇಯರ್ದೇ ಓಪನಿಂಗ್ ಬ್ಯಾಲೆನ್ಸು 21,000 ಮೆಟ್ರಿಕ್ ಟನ್ನಷ್ಟು ಇದೆ. ಅದರ ಜೊತೆಗೆ ನಮ್ಮಲ್ಲಿ ಈಗ 7,000 ಮೆಟ್ರಿಕ್ ಟನ್ನು ಸಪ್ಲೈ ಆಗಿದೆ. ಸೇಲ್ಸು ಸಹ ಆಗಿದೆ 8,000ದಷ್ಟು. ಇನ್ನು 17,000 ಮೆಟ್ರಿಕ್ ಟನ್ನಷ್ಟು ಗೊಬ್ಬರ ಎಲ್ಲ ಒಂದು ತಾಲೂಕಾ ಮಟ್ಟದಲ್ಲಿ ಮತ್ತು ನಮ್ಮ ಪ್ಯಾಕ್ಸ್ಗಳಲ್ಲೂ ಸಹ ರಸಗೊಬ್ಬರ ಇದೆ. ಎಲ್ಲ ರೈತ ಬಾಂಧವರು DAP 1 ಅನ್ನೋದಕ್ಕಿಂತ ಅವರು ಕಾಂಪ್ಲೆಕ್ಸ್ನ ಹೆಚ್ಚಿಗೆ ಯೂಸ್ ಮಾಡೋದ್ರಲ್ಲಿ ಒಳ್ಳೆಯದು. ಯಾಕೆ ಅಂದರೆ ನಮ್ಮ ಸೋಯಾಬೀನ್ಗೆ ಸಲ್ಫರ್ ರಿಕ್ವೈರ್ಮೆಂಟು ಇದೆ ಮತ್ತು ಪೊಟ್ಯಾಷನ್ನು ಹಾಕಿದ್ರೆ ಅದರದ್ದು ಕ್ವಾಲಿಟಿ ಮತ್ತು ಈಲ್ಡ್ ಎರಡೂ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಸೊ ಎಲ್ಲ ರೈತ ಬಾಂಧವರಲ್ಲಿ ಯಾವುದೇ ರೀತಿಯಾದ ಒಂದು ರಸಗೊಬ್ಬರದ ಕೊರತೆಯನ್ನು ಮಾಡದಂತೆ ನಾವು ಇಲಾಖೆಯಿಂದ ಎಚ್ಚರ ವಹಿಸಿ ಎಲ್ಲ ಪ್ಯಾಕ್ಸ್ಗಳಿಗೂ ನಾವು ಈಗ ಆಲ್ರೆಡಿ ಸರಬರಾಜು ಮಾಡಿದ್ದೀವಿ. ಅದಲ್ಲಿರ ನಮ್ಮ ಇನ್ನು ಒಂದು ವಾರದಲ್ಲಿ ಇಫ್ಕೋಯಿಂದನೂ ಒಂದು ರೇಕ್ ಬರ್ತಾ ಇದೆ, DAP ಮತ್ತು ಯೂರಿಯಾ. ಹಾಗೆ ಕೋರಮಂಡಲ್ ಅವ್ರದ್ದು ರೇಕ್ ಬರ್ತಿದೆ. ಸೊ ಯಾವುದೇ ರೀತಿ ಕೊರತೆ ಆಗ್ದಂಗೆ ನಾವು ನೋಡ್ಕೋತೀವಿ. ಬಟ್ ಆದ್ರೂ ರಾಜ್ಯದಲ್ಲೇ ಈ ಒಂದು ಮಧ್ಯಪ್ರಾಚ್ಯ ದೇಶಗಳಲ್ಲಿ ಏನು ಯುದ್ಧದ ಪರಿಸ್ಥಿತಿ ಇದೆ, ಆ ಕಾರಣ ನಮಗೆ ಇಂಪೋರ್ಟೆಡ್ DAP ಆಗಲಿ ಯೂರಿಯಾ ಆಗಲಿ ಮತ್ತು ಅದಕ್ಕೆ ಬೇಕಾಗುವಂಥ ರಾ ಮೆಟೀರಿಯಲ್ಸ್ನ ಸಹ ಬರೋಕ್ಕೆ ತೊಂದರೆ ಆಗ್ತಾಯಿದೆ. ಒಂದು ಶಿಪ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಅಂದರೆ 22 ದಿನಗಳಲ್ಲಿ ಬೇಕಾಗ್ಬೋದು ನಮ್ಮ ಇಂಡಿಯಾವನ್ನು ರೀಚ್ ಆಗೋದಕ್ಕೆ. ಈ ಒಂದು ಕಾರಣದಿಂದ ನಮಗೆ ಸ್ಕೇರ್ಸಿಟಿ ಅಂದರೆ ಕೊರತೆ ಅನ್ನೋದು ಅನ್ನಿಸ್ತಿದೆ. ಬಟ್ ಎಲ್ಲರೂ ಕಾಂಪ್ಲೆಕ್ಸನ್ನು ಬಳಕೆ ಮಾಡಿದ್ರೆ ನಾವು ಈ ಕೊರತೆಯನ್ನು ನೀಗಿಸ್ಬೋದು ಅಂತ ನಾನು ರೈತ ಬಾಂಧವರಲ್ಲಿ ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ಒಂದು ಫರ್ಟಿಲೈಸರ್ ಎಲ್ಲಿ